ಈಗ ಮೈಸೂರಲ್ಲಿ ಕಲಾವಿದರಾಗಿ ನಾವು ಇದ್ದು ಈಗ ಪೇಟಗಳು ಮಾಡ್ತಾಯಿದ್ದೀವಿ. ಆಮೇಲೆ ಕೆಲವು ಈ ಮಕ್ಕಳುಗಳದ್ದು ಈ ಫ್ಯಾನ್ಸಿ ಡ್ರೆಸ್ಸು ಈ ಥರ ಮೇಕಪ್ ಇದೆಲ್ಲ ಮಾಡ್ತಾಯಿದ್ವಿ. ನಾಟಕಗಳಿಗೆ, ಡ್ರಾಮಾಗಳಿಗೆ, ಸೀರಿಯಲ್ಲು, ಶೂಟಿಂಗ್ಗಳಿಗೂ ಏನು ಬೇಕು ಇದೆಲ್ಲ ಪದಾರ್ಥಗಳು ಅದಕ್ಕೆ ಬೇಕಾಗಿರುವಂಥದ್ದೆಲ್ಲ ರೆಡಿ ಮಾಡ್ಕೊಂಡು ಈಗ ನಮ್ಮ ತಾತ ಬಂದು ಡಿ ಬಾಲಾಜಿ ಸಿಂಗ್ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಇದ್ದು ಅಲ್ಲಿ ಎಲೆಕ್ಟ್ರಿಷಿಯನ್ನು ಅವರು ಈ ಪೇಟೆಗಳು ಕಟ್ಟೋದು ಮಾಡೋದು ಈ ಥರದ್ದೆಲ್ಲ ನಾಟಕಗಳಿಗೆ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದರು. ನಮ್ಮ ತಂದೆನೂ ಅದೇ ಥರ. ಈಗ ನಾವು ಈಗ ಮೈಸೂರಲ್ಲಿ ಅರಮನೆಯಲ್ಲಿ ಈ ಪೇಂಟಿಂಗ್ಗಳಾಗ್ಬೋದು, ಅಲ್ಲಿ ಇರುವಂಥದ್ದು ಪೇಟಗಳಾಗ್ಬೋದು, ಅದನ್ನೆಲ್ಲ ಮಾಡಿಕೊಂಡು ಬರ್ತಾಯಿದ್ದೀವಿ. ಈಗ ಇದು ಪೇಟ ಹೇಳ್ದಂಥವರು ಸತೀಶ್ ಗೌಡರು, ನಮ್ಮವರು ನಮ್ಮವರು ಸೇವಾ ಟ್ರಸ್ಟು ಅವ್ರು ಬಂದು ಈಗ ನಾಲ್ಗುಟಿಯವ್ರದ್ದು ಒಂದು ಪೇಟದ್ದು ಬೇಕು ಅಂತಂದರು. ಹೌದಾ, ಆಯಿತು ಮಾಡೋಣ ಅಂತ ಅಂದ್ಬಿಟ್ಟಿದ್ದೇನೆ. ಇದು ಮಾಡಿದ್ವಿ, ಈ ಥರ ಒಂದು ನಾಲ್ಗುಟಿಯವ್ರದ್ದೊಂದು ಪೇಟ ಮಾಡಿದ್ವಿ. ಅಂದರೆ ನಮ್ಮ ಈಗ ಕಲಾವಿದರುಗಳಿಗೆ ಇದೆಲ್ಲ ಒಂದು ಅವಕಾಶಗಳು. ಯಾಕಂತಂದರೆ ಈಗ ನಾಲ್ಗುಟಿಯವ್ರದ್ದೇ ಒಂದು ಪ್ಯಾಟ್ರನ್ನು, ಮೈಸೂರು ಸ್ಟೈಲ್ ಅದು ಮಹಾರಾಜದ್ದು. ಈ ಕೆಂಪೇಗೌಡರು ಅದೇ ಒಂದು ಸ್ಟೈಲು. ಆಮೇಲೆ ಶಿವಾಜಿ ಅವ್ರದ್ದೊಂದು ಮಾಡಿಸಿದ್ರು. ಆಮೇಲೆ ಶಿವಮೊಗ್ಗದ ಶಿವಪ್ಪ ನಾಯಕ ಅದೊಂದು ಮಾಡಿಸಿದ್ರು. ಈ ಥರ ಬೇರೆ ಬೇರೆ ಸ್ಟೈಲ್ಗಳಲ್ಲಿ ಒಂದೊಂದು ಪೇಟಗಳಿರುತ್ತೆ. ಮೋದಿಯವ್ರಿಗೆ ಇದು ಮಾಡಿರೋದು 4ನೇ ಪೇಟ. ಯಾವ್ಯಾವ್ದು ಮಾಡಿದ್ದೀವಿ? ಒಂದು ಕೆಂಪೇಗೌಡರದ್ದು, ಇನ್ನೊಂದು ಈಗ 15 ಕೊಟ್ಟಿರೋದು ನಾಲ್ಗುಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು, ಇನ್ನೊಂದು ಶಿವಮೊಗ್ಗದ ಶಿವಪ್ಪ ನಾಯಕ ಅವ್ರದ್ದು, ಇನ್ನೊಂದು ಶಿವಾಜಿ ಅವ್ರದ್ದು. ಇಲ್ಲ, ಇದು ಈಗ ನಾಲ್ಗುಡಿಯವ್ರದ್ದು ಮಾಡಿರೋದು ಮಂಡ್ಯದ ನಾಗಮಂಗಲ ಅಲ್ಲಿಗೆ, ಕೆಂಪೇಗೌಡರದ್ದು ಮಾಡಿದ್ದು ಬೆಂಗಳೂರಿಗೆ, ಶಿವಮೊಗ್ಗದ ಶಿವಪ್ಪ ನಾಯಕ ಇದೆಲ್ಲ ಮಾಡಿದ್ದು ಶಿವಮೊಗ್ಗದ್ದು. ಅಂದರೆ ಇವಾಗ ಒಂದು ಮೈಸೂರು ಪೇಟ ಅಂತಂದರೆ ಅದಕ್ಕೆ ಮೇಯ್ನು ಬಟ್ಟೆ, ಅದು ಬನಾರಸ್ಸಲ್ಲಿ ಸಾಫ್ಟ್ ಸಿಲ್ಕ್ ಅದನ್ನು ತೊಗೊಂಡಿದ್ವಿ. ಬಾರ್ಡರ್ ಮೇಯ್ನ್ ಬರುತ್ತೆ. ಈಗ ಮೈಸೂರಿಂದ ಹೋಗ್ತಾ ಇರೋದು, ಅದಕ್ಕೆ ನಾವು ಮೈಸೂರು ಲಾಂಛನ ಗಂಡು ಬೇರುಂಡ, ಆಮೇಲೆ ಅದಕ್ಕೆ ಮುತ್ತುಗಳು, ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಸಣ್ಣ ಸಣ್ಣ ಡಾಲರ್ಗಳೆಲ್ಲ ಬರುತ್ತೆ. ಅದನ್ನೆಲ್ಲ ಸೇರಿಸಿ ಮಾಡಿದ್ದೀವಿ. ಆಮೇಲೆ ಇದಕ್ಕೆ ಒಂದು 5 ದಿನ ಟೈಮ್ ತೊಗೊಂಡು, ಅಂದರೆ ಈಗ ನಾವು ಮೈಸೂರಲ್ಲಿ ಇಟ್ಕೊಂಡು ನಾವು ಈ ಕೆಲಸ ಮಾಡ್ತಾಯಿದ್ವಿ. ಅದರಲ್ಲೂ ಇವಾಗ ಈ ಪೇಟ ಮಾಡಿಸಿರೋದು ನಿರ್ಮಲಾನಂದ ಸ್ವಾಮೀಜಿಯವರು. ಅವರು ನಾಲ್ವಡಿಯವರ ಪೇಟನ್ನು ಈ ದೇಶದ ಪ್ರಧಾನಮಂತ್ರಿಗಳಾದ ಮೋದಿಯವರಿಗೆ ಪೇಟ ಧಾರಣೆ ಮಾಡ್ತಾರೆ ಅಂತಂದರೆ ಅದೊಂದು ಅದ್ಭುತ. ಅದು ಈಗ ನಾವು ಕೆಲಸ ಮಾಡ್ತಾಯಿದ್ದೀವಿ, ನಮಗೆ ನಿಜವಾಗ್ಲೂ ತೃಪ್ತಿ ಇದೆ, ನಮಗೆ ಸಾರ್ಥಕ ಇದೆ. ನಾವಂತೂ ಮೋದಿಯವ್ರನ್ನ ಹತ್ತಿರದಿಂದ ಎಲ್ಲ ನೋಡೋದಕ್ಕಾಗಲ್ಲ, ನೋಡ್ಬೋದು ಅಷ್ಟೇ ದೂರದಿಂದ. ಅಂದರೆ ಈಗ ನಮ್ಮ ಒಂದು ಕಲೆ ಅದು ಮೈಸೂರಿಂದ ಪೇಟ ಅವರ ಒಂದು ಇದಕ್ಕೆ ಹೋಗುತ್ತೆ ಅಂತಂದರೆ ಅದು ಒಂದು ನಿಜವಾಗ್ಲೂ ನಮ್ಮ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ.